ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ In Europe, America, 7 months in the year, there is no agriculture. Because 7 months in the year, land is covered by the ice, continuous ice fall, and the sky is covered by the dense clouds. No sunlight is getting to Europe, America 7 months in the year. There are limitations. ಸ್ನೇಹಿತರೆ, ಐರೋಪ್ಯ ದೇಶಗಳು ಹಾಗೂ ಅಮೆರಿಕ ದೇಶದಲ್ಲಿ ವರ್ಷದ 7 ತಿಂಗಳು ಅವರಿಗೆ ಬಿಸಿಲು ಬೀಳೋದೇ ಇಲ್ಲ. 7 ತಿಂಗಳು ಅವರು ಭೂಮಿಯ ಮೇಲ್ಮೈಯಲ್ಲಿ ಮಂಜು ಆವರಿಸ್ಕೊಂಡಿರ್ತದೆ. ಮತ್ತು ಅವರಿಗೆ ಸೂರ್ಯನ ಬೆಳಕು ದೊರಕೋದಿಲ್ಲ. ಹಾಗಾಗಿ ಅವರು ಸಮಸ್ಯೆಯಲ್ಲಿದ್ದಾರೆ. India is getting 100% solar light throughout the year. India is having tremendous rainfall. ಭಾರತ ದೇಶವು ವರ್ಷವಿಡೀ ನಮಗೆ ಸೌರ್ಯ ಬೆಳಕು ಸಿಗುತ್ತೆ. ಅದೇ ರೀತಿ ನಮಗೆ ಅತಿ ಹೆಚ್ಚು ಮಳೆ ಕೂಡ ಭಾರತ ದೇಶಕ್ಕೆ ದೊರಕುತ್ತೆ. And India is having tremendous human resources. ಭಾರತ ದೇಶದಲ್ಲಿ ಮಾನವ ಸಂಪನ್ಮೂಲ ಅತಿ ಹೆಚ್ಚಿದೆ. For that purpose, we can become number 1 economy on the global platform, but not by industrial sector, only by agriculture sector. ಆದರೆ ನಾವು ವಿಶ್ವದ ಮೊದಲನೇ ಆರ್ಥಿಕತೆ ಆಗ್ಬೋದು. ಆದರೆ ಅದನ್ನು ಮಾಡಲಿಕ್ಕೆ ಕಾರ್ಖಾನೆಗಳಿಂದನೇ ನಮ್ಮ ಅಭಿವೃದ್ಧಿ ಆಗುತ್ತೆ ಅನ್ನೋ ಭ್ರಮೆ, ಅದನ್ನು ತಲುಪ್ತೀವಿ ಅಂತ ಭ್ರಮೆಯಿಂದ ಹೊರಗೆ ಬಂದು ನಾವು ಕೃಷಿಯಿಂದ ಇದು ಸಾಧ್ಯ ಅಂತ ಅಂದ್ಬಿಟ್ಟು ನಾವು ಕೃಷಿಯನ್ನು ಅಳವಡಿಸಬೇಕಾಗಿದೆ. To achieve this target, 33% geographical land under dense forest. Now, it is our commitment to convert our land into dense forest. That dense forest which will give the food to our family. ನಾವು ಉಳಿಕೆ ಏನು 33% ತಲುಪಬೇಕಾದಂಥ ಜಾಗದಲ್ಲಿ, ಅಂದರೆ ನಾವು ಜಾಗ ಎಲ್ಲ ನಾವು ತಲುಪಕ್ಕಾಗಲ್ಲ ಅಂತ ಏನಂತಿದ್ವೋ, ಆದರೆ ನಮ್ಮ ಜವಾಬ್ದಾರಿ ಆಗುತ್ತೆ ನಾವು ಆ ಶೇಕಡವಾರು ಭೌಗೋಳಿಕ ಜಾಗವನ್ನು ನಾವು ಒದಗಿಸೋವಂಥದ್ದು. ಅಂದರೆ ನಮ್ಮ ಜಮೀನುಗಳಲ್ಲಿ ಅರಣ್ಯ ಮಾಡಬೇಕಾಗತ್ತೆ. ಆದರೆ ಆ ಅರಣ್ಯಗಳು ಆಹಾರ ಅರಣ್ಯಗಳಾಗಿ ಮಾರ್ಪಾಡು ಮಾಡಿ ನಾವು ಹಂತಕ್ಕೆ ತಲುಪಬೇಕಾಗತ್ತೆ. ನಮ್ಮ ಜವಾಬ್ದಾರಿ ಕೂಡ ಇದು ಆಗಿರುತ್ತೆ.